ಈ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜಿಂದ. ಇಲ್ಲೊಂದು ಇವೆಂಟ್ ಇತ್ತು, ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದರು. ದೇರ್ ವಾಸ್ ನೋ ಆಡಿಷನ್. ತುಂಬ ಆಡಿಷನ್ಸ್ ಎಲ್ಲ ತಗೋತಾಯಿದ್ರು. ಆಡಿಷನ್ಸ್ ಎಲ್ಲ ತೊಗೊಂಡಾದ್ಮೇಲೂ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ ಓಕೆ, ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ. ದೇರ್ ವಾಸ್ ನೋ ಆಡಿಷನ್. ಅವ್ರಿಗೆ ಇವಳು ಹೇಗೆ ಆ್ಯಕ್ಟ್ ಮಾಡ್ತಾಳೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ದೇ ವರ್ ಲೈಕ್ ಸೋ ಕಾನ್ಫಿಡೆಂಟ್. ಓಕೆ, ನೀನು ಮಾಡಮ್ಮ, ನೀನು ಮಾಡ್ತೀಯ, ಯು ವಿಲ್ ಡೂ ಇಟ್ ಅನ್ನೋ ಥರ. ಫ್ರಮ್ ಡೇ ಒನ್ ನಮ್ಮ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಆ ಸಪೋರ್ಟ್ ಇದೆಯಲ್ಲ, ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್. ಈಗ ಮಕ್ಕಳು ಹೇಳ್ದಲೇ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರಲ್ಲ, ಆ ಥರ ಇತ್ತು. ಎಸ್ಪೆಷಲಿ ನಾಗಶ್ರೀ ಮ್ಯಾಮ್, ನಾವು ಹೇಳ್ತಾನೆ ಇರಲಿಲ್ಲ, ಏನೋ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ. ಎಲ್ಲ ನಾವು ಹೇಳೋ ಮುಂಚೆನೇ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದ್ಕೊಡ್ತಾಯಿರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್. ನಾನು ಅವ್ರ ಪಕ್ಕ ಕುತ್ಕೊಂಡಿದ್ದೀನಿ, ಐಮ್ ಜಸ್ಟ್ ಶಿವರಿಂಗ್. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಮೋಷ್ನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಳೋದು ಒಂದು ಬಾಕಿ ಇತ್ತು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ. ಇಟ್ಸ್ ಥ್ಯಾಂಕ್ಸ್ ಟು ಪ್ಯಾರ್, ನಮ್ಮ ಟೀಮ್ಗೆ. ಆ್ಯಂಡ್ ಸುಪ್ರೀತ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನ್ಸು ಕಂಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆನೇ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 ಮಂತ್ಸ್ ಸ್ಟಾರ್ಟ್ ಆಗಿದ್ದ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ಸೊ ನನ್ನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 ಟೈಮ್ಸ್ ಸಿಗ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ನನ್ನ ಪಕ್ಕದಲ್ಲಿ ಇದ್ಕೊಂಡು ನಂಗೆ ಗೆಟಿಂಗ್ ವೆರಿ ನರ್ವಸ್. ನೀವಿಲ್ದೆ ಆಗದ ಅದು ಎಕ್ಸ್ಪೆಕ್ಟೆಡ್. ಅದು ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಶನ್, ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಪಾಲಿನಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡ್ರೆ ಆಗಲೇ ಲವಲ್ಲಿ ಬಿದ್ದಿದ್ದಾರೆ. ನಾವು ಹಂಗೆ ಆಲ್ ಸಾಂಗ್ಸ್ ನೀವು ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದಣ್ಣ, ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನಗೆ ಹೆಂಗೆ ಬಂತು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದು ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ಥರ ಮೂವಿ ಅದು ಏನು ಇಲ್ಲದೇ ಈ ಥರ ಒಂದು ಮೂವಿ ಮಾಡೋದೇ ಒಂದು ತುಂಬ ಖುಷಿ ಆಗ್ತಿತ್ತು. ಬಟ್ ನನಗೆ ಇನ್ನೂ ಶಾಕಲ್ಲಿದೆ ಈ ಥರ ಒಂದು ಮೂವಿಲಿ ನಾನೇ ಹೀರೋ ಆಗಿ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸುಪ್ರೀತ್ ಸರ್. ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದ್ರು ಎಲ್ಲನೂ ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ನು ನಂದು ಕ್ರಾಸ್ ಆಗೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ನನಗೆ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ. ಅವ್ರು ಮಾಡಿರೋ ಗುಡ್ ಡೀಡ್ಸಿಂದ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಿಕಾಸ್ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಕೇಳ್ತಿದ್ದೆ, ನಾನೇನೋ ಒಂದು ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ, ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತೀರಾ ಅಂತ. ಶಿ ಯೂಸ್ ಟು ಟೆಲ್, ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಮೋಸ್ಟ್ಲಿ ಅದು ಇವಾಗ ಅನಿಸ್ತದೆ ಈ ಥರ ಒಂದು ಮೂವಿ ಸಿಗಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಇದು ಸಿಕ್ಕಿದೆ. ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್. ಈ ಥರ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ತುಂಬ ಪ್ರೌಡ್, ಐ ಆಮ್ ವೆರಿ ಪ್ರೌಡ್. ತುಂಬ ಹೆಮ್ಮೆ ಆಗ್ತಾಯಿದೆ. ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಥ್ಯಾಂಕ್ ಯು ಅಪ್ಪ, ನೀವೇ ನಮ್ಮ ಬಲ. And I like to thank my wife